ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಇವತ್ತು ನಾವು IBPS ಕ್ಲರ್ಕ್ ಪ್ರಿಲಿಮ್ಸ್ ಪ್ಲಸ್ ಮೈನ್ಸ್ ಲಾಸ್ಟ್ 5 ಇಯರ್ಸ್ ಅಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕಟ್ ಆಫ್ ಇತ್ತು ಅಂಡ್ ಈ ವರ್ಷ ಎಷ್ಟು ಸ್ಕೋರ್ ಮಾಡಿದ್ರೆ ನಾವು ಈ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡ್ತೀವಿ ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಇನ್ನು ನಮ್ಮ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾವು ನೋಡ್ಬೋದು, ಈ ವರ್ಷ ನಮಗೆ ಕರ್ನಾಟಕದಲ್ಲಿ IBPS ಅವರು ಭರ್ಜರಿ ವೇಕೆನ್ಸಿಯನ್ನು ಬಿಟ್ಟಿದ್ದಾರೆ. ಸೊ ಟೋಟಲ್ ವೇಕೆನ್ಸಿ ಎಷ್ಟು? 1414. ಸೊ ಹಿಂದಿನ ವರ್ಷ ಎಷ್ಟಿತ್ತು? 1300 ಪ್ಲಸ್ ಇತ್ತು ಅಲ್ವಾ? ಸೊ ನೋಡಿ, ಸೊ 2021 ಇಂದ 2025 ವರೆಗೂ ಎಷ್ಟು ಪ್ರಿಲಿಮ್ಸ್ ಕಟ್ ಆಫ್ ಇತ್ತು ಅಂಡ್ ಮೈನ್ಸ್ ಕಟ್ ಆಫ್ ಎಷ್ಟಿತ್ತು ಅಂಡ್ ಸೆಕ್ಷನಲ್ ಕಟ್ ಆಫ್ ಎಷ್ಟಿತ್ತು ಅಂಡ್ ಈ ವರ್ಷ ನಾವು ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದನ್ನ ನೋಡೋಣ. ಓಕೆನಾ? ಸೊ ನೋಡಿ, ಫಸ್ಟ್ ಆಫ್ ಆಲ್ 2021 ಅಲ್ಲಿ ಕರ್ನಾಟಕದಿಂದ ನಮಗೆ 67.25 ಪ್ರಿಲಿಮ್ಸ್ ಕಟ್ ಆಫ್ ಇತ್ತು. ಅದೇ ತರ 2022 ಅಲ್ಲಿ 74.75 ಅಂಡ್ 75.75 ಔಟ್ ಆಫ್ 100. ಓಕೆನಾ? ಅಂಡ್ 64.75 ಅಂಡ್ 2025 ಅಲ್ಲಿ ವೇಕೆನ್ಸಿ ಜಾಸ್ತಿ ಇತ್ತು. ಸೊ ಹಾಗಾಗಿ ಜಸ್ಟ್ ಎಷ್ಟು? 46. ಎಷ್ಟು? ಓನ್ಲಿ 46. ಸೊ ಹಿಂದಿನ ವರ್ಷ 1300 ಪ್ಲಸ್ ಇತ್ತು, ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ. ಅಂದ್ರೆ ಕಟ್ ಆಫ್ ಕಮ್ಮಿ ಆಗಬಹುದು ಅನ್ನೋದು ಹೇಳಕ್ಕೆ ಆಗಲ್ಲ. ಸೊ ನಿಯರ್ಲಿ +2 ಆರ್ +3 ಆರ್ -2 -3 ಆಗ್ಬಹುದು. ಅಂದ್ರೆ ಸೊ 46 ಇದೆ ಅಂದ್ರೆ ಸೊ ನಾವು ಈ ವರ್ಷ ಎಷ್ಟು ಸ್ಕೋರ್ ಮಾಡಿದ್ರೆ ಕ್ಲಿಯರ್ ಮಾಡ್ತೀವಿ ಅಂದ್ರೆ ಸೊ ಏನಿಲ್ಲ, +2 to 3 ಮಾರ್ಕ್ಸ್ ಇಷ್ಟೇ. ಅಂದ್ರೆ ನಮ್ಮೊಂದು ಟಾರ್ಗೆಟ್ ಸ್ಕೋರ್ ಎಷ್ಟಿರಬೇಕು? 50 ನೀವು ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ. ಬಟ್ ಸರ್ ಏನು ಅಂದ್ರೆ ಇಲ್ಲಿ ನಮಗೆ ಒಂದು ತಲೆನೋವು ಇದೆ. ಏನಂದ್ರೆ ಸೆಕ್ಷನಲ್ ಟೈಮಿಂಗ್ಸ್ ಅಲ್ಲಿ ಸೆಕ್ಷನಲ್ ಕಟ್ ಆಫ್ ಇರುತ್ತೆ ಅಲ್ವಾ? ಸೊ ಸೆಕ್ಷನಲ್ ಟೈಮಿಂಗ್ಸ್ ಎಷ್ಟು? 20 ನಿಮಿಷ ಇರುತ್ತೆ. ಟೋಟಲ್ ಎಷ್ಟು ಮಾರ್ಕ್ಸು? 35 ಮಾರ್ಕ್ಸು. ನಾವು ಎಷ್ಟು ಸ್ಕೋರ್ ಮಾಡಿದ್ರೆ ಪಾಸ್ ಆಗ್ತೀವಿ? 15.75 ಸ್ಕೋರ್ ಮಾಡಿದ್ರೆ ಪಾಸ್ ಆಗ್ತೀವಿ. ಐ ಮೀನ್ ಆ ಒಂದು ಸೆಕ್ಷನಲ್ ಕಟ್ ಆಫ್ ನ ಕ್ಲಿಯರ್ ಮಾಡ್ತೀವಿ ಅಂತ ಅರ್ಥ. ಓಕೆನಾ? ಸೊ ಅದೇ ತರ ಇಂಗ್ಲಿಷ್ ಅಲ್ಲಿ 15.25 ತೆಗಿಬೇಕು ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡಬೇಕು ಅಂದ್ರೆ. ಕ್ಲಿಯರ್? ಇಲ್ಲಿ ನೋಡಿ, ಔಟ್ ಆಫ್ 30 ಮಾರ್ಕ್ಸ್ಗೆ 15.25 ಅಂದ್ರೆ ಎಷ್ಟು? ಮೋರ್ ದ್ಯಾನ್ 50%. ಮೋರ್ ದ್ಯಾನ್ 50% ತೆಗಿಬೇಕು ಪ್ರಿಲಿಮ್ಸ್ ಅಲ್ಲೇ. ಅದೇ ತರ 35 ಮಾರ್ಕ್ಸ್ಗೆ ಕ್ವಾಂಟ್ಸ್ ಅಲ್ಲಿ 13.50. ಇಷ್ಟು ಸೆಕ್ಷನಲ್ ಕಟ್ ಆಫ್ ಇತ್ತು 2025ರಲ್ಲಿ. ಓಕೆನಾ? ಸೊ ಅದೇ ತರ ಸರ್ ಮೈನ್ಸ್ಗೆ ಯಾವ ತರ ಇತ್ತು ಅಂದ್ರೆ 2021 ಅಲ್ಲಿ 33.50 ಇತ್ತು ಔಟ್ ಆಫ್ 200. ಆಕ್ಚುಲಿ 200 ಮಾರ್ಕ್ಸ್ಗೆ, ಬಟ್ ಇದನ್ನ ಕನ್ವರ್ಟ್ ಮಾಡ್ತಾರೆ 100ಗೆ. ಓಕೆನಾ? ಸೊ 100ಗೆ ಎಷ್ಟಿತ್ತು? 33.50. ಅದೇ ತರ 2022 ಅಲ್ಲಿ 39.75, 2023 ಅಲ್ಲಿ 33.88. ಇಲ್ಲಿ ನೋಡಿ, ಅದೇ ತರ 2024 ಅಲ್ಲಿ 38.25 ಅಂಡ್ 2025 ಅಲ್ಲಿ 39.38. ಸೊ ವೇಕೆನ್ಸಿ ಜಾಸ್ತಿ ಇತ್ತು. ಸೊ ಹಾಗಾಗಿ ಟೋಟಲ್ ಎಷ್ಟಾಗುತ್ತೆ? ಇದು ಔಟ್ ಆಫ್ 200ಗೆ ಎಷ್ಟು ಮಾರ್ಕ್ಸ್ ಆಗುತ್ತೆ? 78.76. ಕರೆಕ್ಟಾ? ಎಷ್ಟು? 78.76 ಮಾರ್ಕ್ಸ್. ಅಂದ್ರೆ ನಿಯರ್ಲಿ 80 ಮಾರ್ಕ್ಸ್ ಅನ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಈ ವರ್ಷ ವೇಕೆನ್ಸಿ ಜಾಸ್ತಿ ಇದೆ. ಹಂಗಾದ್ರೆ ಸರ್ ನಾವು ಎಷ್ಟು ಸ್ಕೋರ್ ಮಾಡಬೇಕು? ಸೊ ನೋಡಿ, 80 +r -4 ಅಂದ್ರೆ ನಿಯರ್ಲಿ 42 to 43 ನೀವು ಸ್ಕೋರ್ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಒಳಗಡೆ ಇರ್ತೀರ. ಓಕೆನಾ? ವೇಕೆನ್ಸಿ ಜಾಸ್ತಿ ಇದೆ. ಇನ್ನೊಂದು ಏನಂದ್ರೆ, ಸೊ ಪ್ರತಿ ವರ್ಷ ಸಮೇತ LPT ಸ್ಟ್ರಿಕ್ಟ್ ಇರಲಿಲ್ಲ. ಈ ವರ್ಷ ಏನ್ ಮಾಡಿದ್ದಾರೆ? ಸೊ ರೀಸೆಂಟ್ ಆಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಡೀತಲ್ವಾ? ಸೊ ಅದರಲ್ಲಿ ಆಂಧ್ರದವ್ರನ್ನ 85 ಸ್ಟೂಡೆಂಟ್ಸ್ ನ ಅವರು ತಗೊಂಡಿಲ್ಲ, ಓನ್ಲಿ 5 ಸ್ಟೂಡೆಂಟ್ಸ್ ನ ಮಾತ್ರ ತಗೊಂಡಿದ್ದಾರೆ. ಅಂದ್ರೆ ಯಾರ್ದು ಚೆನ್ನಾಗಿ ರೇಟಿಂಗು ಮತ್ತೆ ಸ್ಪೀಕಿಂಗ್ ಚೆನ್ನಾಗಿರುತ್ತೆ ಅವ್ರನ್ನ ಮಾತ್ರ ತಗೊಂಡಿದ್ದಾರೆ. ಅಂದ್ರೆ LPT ಸಮೇತ ತುಂಬಾ ಸ್ಟ್ರಿಕ್ಟ್ ನಡೆದಿದೆ ಈ ವರ್ಷ. ಸೊ ಹಾಗಾಗಿ ಎಲ್ಲಾ ಪೋಸ್ಟ್ ಸಮೇತ ಯಾರಿಗೆ ಸಿಗುತ್ತೆ? ಕರ್ನಾಟಕ ಆಸ್ಪಿರೆಂಟ್ಸ್ಗೆ ಸಿಗುತ್ತೆ. ಕ್ಲಿಯರ್? ಸೊ ದಯವಿಟ್ಟು ಯಾರೆಲ್ಲ IBPS ಕ್ಲರ್ಕ್ ಹಾಕಿದ್ರು ನಿಮ್ಮ ಒಂದು ಪ್ರಿಪರೇಷನ್ ಡಬಲ್ ಮಾಡಿ. ಓಕೆನಾ? ಬಿಕಾಸ್ ನೋಡಿ, SBI ಕ್ಲರ್ಕ್ ಅಲ್ಲಿ ನಾವು ಇಷ್ಟು
ವೇಕೆನ್ಸಿನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲೇ ನಾವು ಕ್ಲಿಯರ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಕ್ಲಿಯರ್. ಸೊ ನೋಡಿ ಹಾಗಾದ್ರೆ ಎಷ್ಟು ನಾವು ಸ್ಕೋರ್ ಮಾಡ್ಬೇಕು ಸರ್ ಪ್ರಿಲಿಮ್ಸಲ್ಲಿ? ಪ್ರಿಲಿಮ್ಸಲ್ಲಿ ನನ್ನ ಪ್ರಕಾರ 50 ಅನ್ಕೊಳ್ಳಿ. ಕ್ಲಿಯರ್ 50% ಅನ್ಕೊಳ್ಳಿ. ಓಕೆನಾ. ಸೊ ಸೆಕ್ಷನಲ್ ಆಯಿತು. ಇಲ್ಲಿ ನಮಗೆ 42 to 43 ಅಂದರೆ 86 ಮಾರ್ಕ್ಸ್. ಇಷ್ಟು ಮಾಡಿದ್ರೆ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಓಕೆನಾ. ಸೊ ನೋಡಿ ನಾವು ಇದುವರೆಗೂ ಸಮೇತ ನಾನು ಆಫ್ಲೈನಲ್ಲಿ ಬ್ಯಾಂಕಿಂಗ್ಗೆ ಮಾಡಿದ್ದೀನಿ ಕ್ಲಾಸಸ್. ಸೊ ತುಂಬ ಜನ ಕ್ಲಿಯರ್ ಆಗಿದ್ದಾರೆ. ಈ ಒಂದು ಚಾನಲಲ್ಲಿ ಅವ್ರದ್ದು ಸಮೇತ ವಿಡಿಯೋಸ್ ಇದೆ. ಸೊ ಮುಂದಿನ ದಿನಗಳಲ್ಲಿ ನಾವು ಇದೇ ಚಾನಲಲ್ಲಿ ಬ್ಯಾಂಕಿಂಗ್ ಸಮೇತ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ. ಓನ್ಲಿ ಪಾಯಿಂಟ್ಸ್ ಮಾತ್ರ ಇರುತ್ತೆ. ಕ್ಲಿಯರ್. ಓಕೆನಾ. ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ಮುಂದೆ ಯಾವುದೇ ಒಂದು ಬ್ಯಾಂಕಿಂಗ್ ಎಕ್ಸಾಮ್ಗೆ ಪಾಯಿಂಟ್ಸ್ ಅಲ್ಲಿ ಕಷ್ಟ ಆದರೆ ಸೊ ನಾವು ನಿಮಗೆ ಮುಂದೆ ಇರ್ತೀವಿ. ಓಕೆನಾ. ಸೊ ಇಷ್ಟು. ಅದೇ ಥರ ನೋಡಿ IBPS ಕ್ಲರ್ಕ್ ವೇಕೆನ್ಸಿ ಏನಾಗ್ತಿದೆ, ಸ್ಟಾರ್ಟಿಂಗ್ ಇಷ್ಟಿದೆ 2021 ಬಟ್ ಫೈನಲ್ ವೇಕೆನ್ಸಿ ಎಷ್ಟಿದೆ 12,315. ಅದೇ ಥರ 2022 ಅಲ್ಲಿ 6,035, ಈಗ ಎಷ್ಟಾಗಿದೆ 6,653. ಅದೇ ಥರ 4,045 ಇತ್ತು 2023 ಅಲ್ಲಿ. ಸೊ ಆ ವರ್ಷ ಏನಾಗಿದೆ 5,545 ಫೈನಲ್ ವೇಕೆನ್ಸೀಸ್ ಆಗಿದೆ. ಅದೇ ಥರ 2024 ಅಲ್ಲಿ 6,128 ಇತ್ತು 11,796 ಆಗಿದೆ. ಅಂದರೆ ಆಲ್ಮೋಸ್ಟ್ ಇಲ್ಲೂ ಸಮೇತ ನಿಯರ್ಲಿ 6,000 ಪ್ಲಸ್ ಆಗಿದೆ. ಇಲ್ಲೂ ಸಮೇತ ಇಲ್ಲಿಲ್ಲ. ಓಕೆ, ಇಲ್ಲೂ ನಿಯರ್ಲಿ 6,000 ಆಗಿದೆ. ಇಲ್ಲೂ ನಿಯರ್ಲಿ 5,000 ಜಾಸ್ತಿ ಆಗಿದೆ. ಈ ವರ್ಷ ಸಮೇತ ಡೆಫಿನೆಟ್ ಆಗಿ ಇನ್ಕ್ರೀಸ್ ಆಗೇ ಆಗುತ್ತೆ. ಕ್ಲಿಯರಾ. ಇಷ್ಟು ಈ ಒಂದು ಸೆಷನಲ್ಲಿ ಇಷ್ಟು. ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.